Hello, dear friends and students. Welcome back to our Arivo tutorials, spoken English classes, Kannada to English. Easy learning and get bright future. So, welcome back to our class 35. So, already you know we are in present tense. So, in that one, I would like to take you people to the interrogative sentence. In your last class, already we have been done about the negative sentences. So, what are the changes in interrogative sentences? Let us see. ಅಂದರೆ ಇಂಟರಾಗೇಟಿವ್ ಸೆಂಟೆನ್ಸ್ ಪ್ರಶ್ನಾರ್ಥಕ ವಾಕ್ಯ ಮಾಡಬೇಕಾದ್ರೆ ಎಸ್ಪೆಷಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಅಂದರೆ ಯಾವಾಗಲೂ ನಡೆಯೋ ಅಂಥದ್ದು. ಸೊ ಅದರಲ್ಲಿ ಏನಾದರೂ ನಾವು ಇಂಟರಾಗೇಟಿವ್ ಸೆಂಟೆನ್ಸ್ ಮಾಡಬೇಕಂದ್ರೆ ಏನೇನು ಚೇಂಜಸ್ ಇರುತ್ತೆ ಅಂಥೇಳಿ ನೋಡೋಣ. ಸೊ ಐ ಯು ವಿ ಇದೇ ಜೊತೆ ಡೂ ಹಾಕ್ತೀವಿ. ಮತ್ತು ವರ್ಬು ಹೇಗಿರುತ್ತೆ ಅದರ ಫಾರ್ಮ್ ಅಂತ ಹೇಳಿದ್ರೆ ಒರಿಜಿನಲ್ ಫಾರ್ಮ್ ಆಫ್ ವರ್ಬ್ ಕಮ್, ಗೋ, ಈಟ್, ಸಿಟ್, ಜಂಪ್, ಟಾಕ್, ಸ್ಲೀಪ್, ಡ್ರಿಂಕ್ ಈ ಥರದೇ ಇರುತ್ತೆ. ಹಿ, ಶಿ ಆ್ಯಂಡ್ ಇಟ್ ಜೊತೆಗಾದರೆ ನಾವು ಡಸ್ ಹಾಕ್ತೀವಿ. ಇಲ್ಲಿ ನೀವು 2 or more ನೇಮ್ಸ್ ಅಂದರೆ ಫಸ್ಟ್ ಒಂದೇ ಹಾಕಿ. ಸೊ ಈ ಶಿ ಆ್ಯಂಡ್ ಇಟ್ ಜೊತೆ ಆದರೆ ಅಥವಾ ಒಂದು ಹೆಸರಾದರೆ ಇಲ್ಲಿ ಡಸ್ ಮತ್ತು ಒರಿಜಿನಲ್ ಫಾರ್ಮ್ ಆಫ್ ವರ್ಬ್ ಹಾಕಬೇಕಾಗುತ್ತೆ. ಸೆಂಟೆನ್ಸ್ ಮೇಲೆ ಇನ್ನು ನೋಡೋಣ. ನೋಡಿ, ಇಲ್ಲಿ ಫುಲ್ಲು ಸೆಂಟೆನ್ಸ್ ಮಾಡಿ ತೋರಿಸಿದ್ದೀನಿ. ಫಸ್ಟು ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು ಐ ಮತ್ತು ಯು. ಅದರಲ್ಲಿ ಇಂಟರಾಗೇಟಿವ್ ಸೆಂಟೆನ್ಸ್ ಬಂದಾಗ ಅಂದರೆ ಪ್ರಶ್ನಾರ್ಥಕ ವಾಕ್ಯ ಮಾಡಬೇಕಂದ್ರೆ ಯಾವ ಥರ ಚೇಂಜಸ್ ತೋರಿಸ್ಬೋದು ಅಂತೇಳಿ ಹೇಳ್ಕೊಡ್ತೀನಿ. ಇಲ್ಲಿ ಫಸ್ಟ್ ಒನ್, ಡೂ ಐ ವಾಕ್ ಟು ಪಾರ್ಕ್ ಎವ್ರಿ ಡೇ? ನಾನು ಯಾವಾಗೂ ಪಾರ್ಕಿಗೆ ನಡ್ಕೊಂಡು ಹೋಗ್ತೀನಾ ದಿನಾಲು ಅಂತ ಕೇಳೋದು. ಅದು ಎಸ್ ಆದರೂ ಅಂತ ಕೊಡಿ ಆನ್ಸರ್, ಅಥವಾ ನೋ ಅಂತಾದರೂ ಕೊಡಿ. ಆ ಥರ ಪಾಸಿಟಿವ್ ಆಗಾದರೂ ಕೊಡಿ, ನೆಗೆಟಿವ್ ಆದರೂ ಕೊಡಿ ರಿಪ್ಲೈ ಅಥವಾ ಆನ್ಸರ್ನ. ನಾನು ಯಾವಾಗಲೂ ನಡ್ಕೊಂಡು ಹೋಗ್ತೀನ ಪಾರ್ಕ್ಗೆ ಅನ್ನೋ ಅರ್ಥ ಕೊಡುತ್ತೆ. ಡೂ ಐ ಪರ್ಚೇಸ್ ಜೀನ್ಸ್ ಪ್ಯಾಂಟ್ ಥ್ರೂ ಆನ್ಲೈನ್ ಶಾಪಿಂಗ್? ನೋಡಿ, ಯಾವಾಗಲೂ ನಾನು ಜೀನ್ಸ್ ಪ್ಯಾಂಟ್ ಆನ್ಲೈನ್ ಶಾಪಿಂಗಲ್ಲೇ ತಗೊಳ್ಳೋದು ಅಂತ ಕ್ವಶನ್ ಮಾರ್ಕ್ ತೋರಿಸುತ್ತೆ. ಇಲ್ಲೂ ಅಷ್ಟೇ, ನಾನು ಯಾವುದೇ ಕ್ವಶನಲ್ಲಿ ಇದು ಮಾಡಿದ್ರು ನೀವು ಎಸ್ ಅಂತಾದರೂ ಕೊಡಿ ಅಥವಾ ನೋ ಅಂತಾದರೂ ಕೊಟ್ಕೋಬೋದು ಆನ್ಸರ್ನ. ನೆಕ್ಸ್ಟ್, ಡೂ ಐ ವಾಶ್ ದ ಯುಟೆನ್ಸಿಲ್ಸ್ ಆಫನ್? ನಾನು ಅವಾಗ ಯುಟೆನ್ಸಿಲ್ಸ್ನ ವಾಶ್ ಮಾಡ್ತೀನ? ಇಲ್ಲ, ನಾನು ಯಾವಾಗಲೂ ವಾಶ್ ಮಾಡ್ತೀನಿ ಅಂತ ಹೇಳ್ಕೊಬೋದು, ಐ ಡೂ ಅಂತೇಳಿ. ನೆಕ್ಸ್ಟ್, ಡೂ ಯು ಮೀಟ್ ಯುವರ್ ಫ್ರೆಂಡ್ಸ್ ಆಲ್ವೇಸ್? ನೋಡಿ, ಆಲ್ವೇಸ್ ಅಂದರೆ ಯಾವಾಗಲೂ, ಅಲ್ಲೊಮ್ಮೆ ಇಲ್ಲೊಮ್ಮೆ ಹಾಕ್ಕೊಳ್ಳಿ, ಆವಾಗ ನಿಮಗೂ ಒಂದು ಹೈಲೈಟ್ ಆಗುತ್ತೆ. ಸೊ ಆಫ್ಟರ್ ದ ಸ್ಕೂಲ್ ಡೇಸ್ ಆಲ್ಸೋ, ಅಂದರೆ ನಿಮ್ಮ ಸ್ಕೂಲ್ ಡೇಸ್ ಆದಮೇಲೂ ಸಹ ನೀನು ನಿಮ್ಮ ಫ್ರೆಂಡ್ಸ್ನ ಮೀಟ್ ಮಾಡ್ತಾನೇ ಇರ್ತೀಯಾ ಯಾವಾಗಲೂ ಅನ್ನೋ ಥರ ಬರುತ್ತೆ. ಇಲ್ಲೂ ಅಷ್ಟೇ, ಎಸ್ ಆದರೂ ಕೊಡಿ ಅಥವಾ ನೋ ಅಂತ ಆದರೂ ಕೊಡಿ ಅಥವಾ ಆಫನ್ ಅಂತಾದರೂ ನೀವು ಹೇಳ್ಕೊಳ್ಳಿ. ನೆಕ್ಸ್ಟ್, ಡೂ ಯು ಲೈಕ್ ಜಂಕ್ ಫುಡ್? ನೀನು ಯಾವಾಗಲೂ ಜಂಕ್ ಫುಡ್ ಇಷ್ಟಪಡ್ತೀಯಾ? ಗೊತ್ತಲ್ಲ, ಜಂಕ್ ಫುಡ್ ಅಂತ ಹೇಳಿದ್ರೆ ಮೋಮೋಸ್ ಅಂತೆ, ಮತ್ತು ಹೋಟೆಲ್ ಫುಡ್ ಆಲ್ವೇಸ್ ಔಟ್ಸೈಡ್. ಸೊ ಈ ಥರದ್ದು ನಾರ್ತ್ ಸೈಡ್ ಫುಡ್ಡು ಅಥವಾ ತುಂಬ ಫ್ಯಾಟಿ ಇರೋ ಐಟಮ್ಸ್, ಈ ಥರದಕ್ಕೆ ಜಂಕ್ ಫುಡ್ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿದೆ ಪ್ರೊಸೆಸ್ಡ್ ಫುಡ್ಡು. ಸೊ ಅದು ನೀನು ಇಷ್ಟಪಡ್ತೀವಿ ಯಾವಾಗಲೂ ಅಂತ. ಇಲ್ಲೂ ಅಷ್ಟೇ, ಆನ್ಸರು ನಿಮಗೆ ಬಿಟ್ಟಿದ್ದು. ಲಾಸ್ಟ್ ಒನ್, ಡೂ ಯು ಥಿಂಕ್ ಅಬೌಟ್ ಮನಿ ವೆಲ್ ಸ್ಪೆಂಡಿಂಗ್ ಫಾರ್ ದ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್? ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಬೈ ಮಾಡಬೇಕಾದ್ರೆ ನೀನು ದುಡ್ಡು ಬಗ್ಗೆ ಥಿಂಕ್ ಮಾಡ್ತೀಯಾ ಅಂತ ಹೇಳೋದು. ಯಾವಾಗೂ ಥಿಂಕ್ ಮಾಡ್ತೀಯಾ ಅಂತ. ಇಲ್ಲೂ ಅಷ್ಟೇ, ಎಸ್ ಐ ಡೂ ಅಂತ ಹೇಳಿ, ಹೌದು ನಾನು ಥಿಂಕ್ ಮಾಡ್ತೀನಿ ಅಂತ. ನೋ ಅಂತಾದರೂ ಆನ್ಸರ್ ಕೊಟ್ಟು ಐ ಪ್ರಿಫರ್ ಟು ಬೈ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಓನ್ಲಿ ಬೈ ಸ್ಪೆಂಡಿಂಗ್ ಎಕ್ಸ್ಟ್ರಾ ಮನಿ ಅಂತಾದರೂ ಹೇಳ್ಕೊಳ್ಳಿ. ಓಕೆ, ಅಥವಾ ಮೋರ್ ಮನಿ ಅಂತಲೂ ಹೇಳ್ಕೊಳ್ಳಿ. ನೆಕ್ಸ್ಟ್, ಈ, ಶಿ ಆ್ಯಂಡ್ ಇಟ್ ಜೊತೆಗೆ ಬರೋಣ. ಡಸ್ ಹಿ ಹೆಲ್ಪ್ ಅಸ್ ಟು ಲರ್ನ್ ನ್ಯೂ ಯೋಗ ಟಿಪ್ಸ್? ಅವನು ನಮಗೆ ಹೆಲ್ಪ್ ಮಾಡ್ತಾನ ನ್ಯೂ ಯೋಗ ಟಿಪ್ಸ್ ಕಲೀಲಿಕ್ಕೆ ಯಾವಾಗಲೂ ಅನ್ನೋ ಅರ್ಥ ಅಲ್ಲೇ ಕೊಡುತ್ತೆ. ಡಸ್ ಹಿ ವಾಚ್ ಬೆಂಗಾಲಿ ಮೂವೀಸ್? ಅವನು ಯಾವಾಗಲೂ ಬೆಂಗಾಲಿ ಮೂವೀಸ್ನೇ ವಾಚ್ ಮಾಡ್ತಾನ ಯಾವಾಗಲೂ ಅನ್ನೋ ಥರ ಬರುತ್ತೆ ನೋಡಿ. ನೆಕ್ಸ್ಟ್, ಶೀಗೆ ಇಲ್ಲಿ ಕಲರ್ ಚೇಂಜ್ ಮಾಡಿದ್ದೀನಿ, ಕನ್ಫ್ಯೂಸ್ ಆಗಬಾರ್ದು ನಿಮಗೆ ಅಂತ. ಡಸ್ ಶಿ ಲೈಕ್ ಟು ಹ್ಯಾವ್ ಸೌತ್ ಇಂಡಿಯನ್ ಡಿಶಸ್? ಅವಳು ಯಾವಾಗಲೂ ಸೌತ್ ಇಂಡಿಯನ್ ಡಿಶಸ್ಸೇ ತಿನ್ನೋಕ್ಕೆ ಇಷ್ಟಪಡ್ತಾಳಾ ಅನ್ನೋದು. ನೆಕ್ಸ್ಟ್,
ಡಸ್ ಶಿ ರೀಚ್ ಹಿಯರ್ ಅಟ್ 9 AM ಎವ್ರಿ ಡೇ? ಯಾವಾಗಲೂ 9 AM ಬಂದ್ಬಿಡೋಕ್ಕಾಗುತ್ತಾ ಅವಳ ಕೈಯಲ್ಲಿ? ರೀಚ್ ಆಗ್ತಾಳಾ ಅಂತ ತೋರಿಸುತ್ತೆ. ನೆಕ್ಸ್ಟು, ಡಸ್ ಇಟ್ ಓಪನ್ ಬಿಫೋರ್ 6 AM? ಅಂದರೆ ಇಲ್ಲಿ ಡಸ್ ಅಂದಿದ್ದು ನೋಡಿದ ತಕ್ಷಣ ಯಾವಾಗಲೂ 6 ಗಂಟೆ ಬೆಳಿಗ್ಗೆ ತೆಗೆದು ಬಿಡುತ್ತಾ ಅದು? ಓಪನ್ ಆಗುತ್ತಾ? ಅದು ಶಾಪ್ ಇರ್ಬೋದು, ಮಾಲ್ ಇರ್ಬೋದು, ಇನ್ನೇನೋ ಇರ್ಬೋದು, ಥಿಯೇಟರ್ ಇರ್ಬೋದು, ಈ ಥರ ಕೇಳೋದು. ಲಾಸ್ಟ್ ಒನ್, ಡಸ್ ಇಟ್ ರೀಚ್ ಬೆಳಗಾಂ ವಿದಿನ್ 6 hours? 6 hours ಒಳಗಡೆ ಬೆಳಗಾಂ ರೀಚ್ ಆಗಿಬಿಡುತ್ತಾ ಅದು ಅಂತ ಬಸ್ನೋ ಟ್ರೈನೋ ಕೇಳೋವಂಥದ್ದು. ಓಕೆ, ಯಾರ ಹತ್ರ ಆದರೂ ನಾವು ಬಸ್ ಬಗ್ಗೆ ಅಥವಾ ಟ್ರೈನ್ ಬಗ್ಗೆ ಮಾತಾಡೋವಂಥದ್ದು. ಈ ರೀತಿ ನೀವು ಡು ನಾಟ್ನ ಮತ್ತು ಡಸ್ ನಾಟ್ನ ಯೂಸ್ ಮಾಡಬೇಕಾಗತ್ತೆ. ವಿ ಮತ್ತು ದೇಗೆ ಬರೋಣ. ಇಲ್ಲಿ ನಾನು ಇನ್ ಬಿಟ್ವೀನ್ ದ್ಯಾಟ್ ಈಸಿ ಆ್ಯಂಡ್ ಇಟ್ಟು ಕೊಟ್ಟಿದ್ದೀನಿ. ಯಾಕಂದರೆ ಯಾವಾಗಲೂ ಶಫಲ್ ಮಾಡಿಕೊಂಡು ಕಲಿಬೇಕಾಗುತ್ತೆ ನೀವು. ಅವಾಗ ಇನ್ನೂ ನಿಮಗೆ ಒಂಥರ ಹೈಲೈಟ್ ಆಗುತ್ತೆ. ಕನ್ಫ್ಯೂಸ್ ಆಗಿ ಮಾತಾಡೋದು ಯಾರಾದರೂ ನೀವು ರೆಕ್ಟಿಫೈ ಮಾಡ್ಕೊಳ್ಳಿಕ್ಕೆ ಸರಿ ಹೋಗುತ್ತೆ. ಶಫಲ್ ಆಗಿ ನೀವು ಓದಿದ್ರೂ ಎಲ್ಲಾದರೂ ಓದಬೇಕಾದ್ರೂ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ವಿ ಆ್ಯಂಡ್ ದೇಗೆ ಇಲ್ಲಿ ಬರೋಣ. ಡು ವಿ ಪ್ರಾಕ್ಟೀಸ್ ಮ್ಯೂಸಿಕ್? ಇಲ್ಲಿ ಆನ್ಸರು ಕೊಟ್ಟಿದ್ದೀನಿ. ನೋ, ವಿ ಡು ನಾಟ್ ಅಂತ ಹೇಳಿ, ಅಥವಾ ವಿ ಡೋಂಟ್ ಅಂತ ಹೇಳಿ. ಇನ್ನೂ ಒಂದು ಆನ್ಸರ್ ಮಾಡ್ಬೋದು ನೀವು ಪಾಸಿಟಿವ್ ಆಗಿ. ಎಸ್, ವಿ ಡೂ ಅಂತ ಹೇಳಿ. ವಿ ಡೂ ಪ್ರಾಕ್ಟೀಸ್ ಅಂತಲೂ ಹೇಳ್ಬೋದು, ವಿ ಡೂ ಪ್ರಾಕ್ಟೀಸ್ ಮ್ಯೂಸಿಕ್ ಅಂತಲೂ ಹೇಳ್ಬೋದು. ನಿಮಗೆ ಬಿಟ್ಟಿರೋದು. ಯಾವ ಥರನಾದರೂ ಕಲ್ತಾದ್ಮೇಲೆ ನೀವು ಬಿಟ್ಟು ಮಾತಾಡ್ಬೋದು. ನೆಕ್ಸ್ಟ್, ಡು ವಿ ಫಿನಿಷ್ ಅವರ್ ಲಂಚ್ ಬಿಫೋರ್ 1 PM? ನಾವು ಫಿನಿಷ್ ಮಾಡ್ತೀವ ಲಂಚ್ನ ಪ್ರತಿ ಮಧ್ಯಾಹ್ನ 1 ಗಂಟೆಗೆ ಮುಂಚೆನೇ? ನೋ, ಆಲ್ವೇಸ್ ಆಫ್ಟರ್ 1:30 PM ಓನ್ಲಿ ಅಂತ ನಾವು ಹೇಳೋ ಥರ. ಅಯ್ಯೋ ಇಲ್ಲಪ್ಪ, 1 ಗಂಟೆ ಒಳಗೆ ಎಲ್ಲಿ ಮಾಡೋಕ್ಕಾಗತ್ತೆ? ಯಾವಾಗಲೂ 1:30 ಆದಮೇಲೆ ನಾವು ಊಟ ಮಾಡೋದು ಅಂತ ತೋರಿಸುತ್ತೆ. ಡು ದೇ ಅಲೋ ಔಟ್ಸೈಡ್ ಫುಡ್ ಇನ್ ದ ಕಾಲೇಜ್ ಕ್ಯಾಂಪಸ್? ನೋಡಿ, ಕೆಲವೊಂದು ಇನ್ಸ್ಟಿಟ್ಯೂಟ್ಸಲ್ಲಿ ಹೇಳಬೇಕಂದ್ರೆ ಔಟ್ಸೈಡ್ ಫುಡ್ ಅಲೋ ಮಾಡಲ್ಲ, ಅದು ನಿಮಗೆ ಗೊತ್ತಿದೆ. ಸೊ ಇಲ್ಲಿ ನಾವು ಕೇಳ್ತಿರೋದು ಕಾಲೇಜ್ ಕ್ಯಾಂಪಸ್ಸಲ್ಲಿ ಹೊರಗಿನ ಫುಡ್ಡು ಅಲೋ ಮಾಡ್ತಾರಾ ಅಂತ. ಇದೆಲ್ಲದಕ್ಕೂ ನಾನು ಯಾವುದಕ್ಕೂ ಸಹ ಆನ್ಸರು ಕೊಟ್ಟಿಲ್ಲ. ನೀವು ಎಸ್ ಆದರೂ ಹಾಕ್ಕೊಡ್ಬೋದು ಅಥವಾ ನೋ ಆದರೂ ಹಾಕ್ಕೋಬೋದು ಅಕಾರ್ಡಿಂಗ್ ಟು ದ ಸಿಚುಯೇಷನ್. 4th ಒನ್, ಡು ದೇ ಫಾಲೋ ಅವರ್ ಆಫೀಸ್ ರೂಲ್ಸ್? ಅವ್ರು ಫಾಲೋ ಮಾಡ್ತಾರೆ ಯಾವಾಗಲೂ ನಮ್ಮ ಆಫೀಸ್ ರೂಲ್ನ ಅಂತ ಕೇಳೋ ಥರ. ಈ ಥರ ನೀವು ಯಾವ ಸಂದರ್ಭಕ್ಕೆ ಬೇಕಾದ್ರೂ ಯಾವಾಗಲೂ ನಡೆಯೋ ಅಂಥದ್ದಕ್ಕೆ ಈ ಡೂ ಮತ್ತು ಡಸ್ನ ಯೂಸ್ ಮಾಡ್ಕೋಬೋದು. ಈಗಾಗಲೇ ಪಾಸಿಟಿವ್ ಸೆಂಟೆನ್ಸ್ ಹೇಗೆ ಮಾಡೋದಂತ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ, ಮತ್ತು ನೆಗೆಟಿವ್ ಸೆಂಟೆನ್ಸ್ ಯಾವ ಥರ ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಅದಕ್ಕೆ ಹೈಲೈಟಾಗಿ ಇದನ್ನು ಕೊಟ್ಟಿರೋದು ಅದೇ ಥರ. ಸೊ ಈಗ ಇಂಟರಾಗೇಟಿವ್ ಸೆಂಟೆನ್ಸಲ್ಲಿ ಯಾವ ಥರ ಬರುತ್ತೆ ಅಂತಲೂ ನಾವು ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್, ಸೆಂಟೆನ್ಸಸ್ ವಿತ್ ನೇಮ್ಸ್, ಹೆಸರುಗಳ ಜೊತೆಗೆ ನೋಡೋಣ ಯಾವ ಥರ ಇರುತ್ತೆ ಅಂತೇಳಿ. ಡು ಬಿಪಿನ್ ಆ್ಯಂಡ್ ಸೀನು ಗೋ ಟುಗೆದರ್ ಟು ಸ್ಕೂಲ್? ಬಿಪಿನ್ ಮತ್ತು ಸೀನು ಯಾವಾಗಲೂ ಸ್ಕೂಲ್ಗೆ ಜೊತೆಯಲ್ಲಿ ಹೋಗ್ತಾರಾ ಅಂತ ಆನ್ಸರ್ಗಳು ನೀವು ಮಾಡ್ಕೋಬೋದು. ನಾನು ಹೇಳಿದ್ನಲ್ಲ, ಪಾಸಿಟಿವ್ ಅಲ್ಲ ಆಗಿರ್ಬೋದು, ಎಸ್ ದೇ ಗೋ ಟುಗೆದರ್ ಅಂತ ಹೇಳಿ, ಇಲ್ಲ ನೋ ದೇ ಡು ನಾಟ್ ಗೋ ಟುಗೆದರ್ ಅಂತ ಹೇಳ್ಬೋದು. ನೆಕ್ಸ್ಟು ನೋಡಿ, ಇಲ್ಲಿ 2 ಅಥವಾ 2 ಅಥವಾ ಮೇಲೆ ಅಂದರೆ 3, 4 ಎಕ್ಸೆಟ್ರಾ ಆ ಥರ ನೇಮ್ಸ್ ಹಾಕಬೇಕಾದ್ರೆ, ಒಂದು ಗುಂಪಿಗೆ ಹೇಳಬೇಕಾದ್ರೆ ಅಂದರೆ ಒಟ್ಟೊಟ್ಟಿಗೆ ಪ್ಲೂರಲಲ್ಲಿ ಎಸ್ಪೆಷಲಿ. ಸೊ ಡೂ ಅನ್ನು ಬಳಸಿ. ಡು ಜೋ ಆ್ಯಂಡ್ ಪೀಟರ್ ಅಟೆಂಡ್ ದ ಸೇಮ್ ಮೀಟಿಂಗ್ ಅಟ್ ಡೆಲ್ಲಿ? ಜೋ ಮತ್ತು ಪೀಟರ್ ಯಾವಾಗ್ಲೂ ಡೆಲ್ಲೀಲಿ ಸೇಮ್ ಮೀಟಿಂಗ್ಗೆ ಅಟೆಂಡ್ ಮಾಡ್ತಾರಾ ಹೋದಾಗೆಲ್ಲನೂ ಅಂತ ಕೇಳೋದು. ನೆಕ್ಸ್ಟ್, ಡು ಹ್ಯಾರಿ ಆ್ಯಂಡ್ ನ್ಯೂಟನ್ ಹ್ಯಾವ್ ಫುಡ್ ಅಟ್ ದ ಸೇಮ್ ಟೈಮ್ ಆರ್ ನಾಟ್? ಹ್ಯಾರಿ ಮತ್ತು ನ್ಯೂಟನ್ ಇದನ್ನಲ್ವಾ, ಅವರು ಜೊತೆಲೇ ಫುಡ್ಡು ತೊಗೋತಾರೆ ಯಾವಾಗಲೂ ಅಥವಾ ಇಲ್ವಾ ಅಂತ ಕೇಳೋದು. ನೋಡಿ, ಕೆಲವೊಂದು ಸಲ ನೌನು ಬರೀಬೇಕಾದ್ರೆ ಸ್ಪೆಲ್ಲಿಂಗ್ಸು ಎಸ್ಪೆಷಲಿ ಓವೆಲ್ಸ್ ಹಾಕಬೇಕಾದ್ರೆ ಸ್ವಲ್ಪ ಚೇಂಜಸ್ ಮಾಡ್ತಾರೆ, ಆಯಿತಾ? ಒಬ್ಬೊಬ್ಬರು ಒಂದೊಂದು ಥರ ಬರೀತಾರೆ. ಸೊ ಈಗ ಎಷ್ಟೋ ಕಡೆ ನಾವು ನೋಡಿದ್ದೀವಿ, ಮೀನಾ ಅಂತ ಹೇಳಬೇಕಾದ್ರೆ MI ಅಂತಲೂ ಯೂಸ್ ಮಾಡಿರ್ತಾರೆ, MEE ಯೂಸ್ ಮಾಡಿರ್ತಾರೆ. ಥರ ನೌನ್ಸಲ್ಲಿ ಬರಿಬೇಕಾದ್ರೆ ಒಂದು ಲೆಟರ್ ಹಾಗೆ ಹೀಗೆ ಆದರೆ ಏನು ಅಂತ ತಿಳ್ಕೊಬೇಡಿ, ಅದು ನಿಮ್ಮ ಸಂದರ್ಭಕ್ಕೆ ಅನುಗುಣವಾಗಿ ನಿಮ್ಮ ನಾಲೆಡ್ಜ್ ಪ್ರಕಾರ ಬರ್ಕೊಳ್ಳಿ.
ಡಸ್ ಸುಜನ್ ಲೈಕ್ ಟು ಕಮ್ ಟು ಅವರ್ ಹೋಮ್. ನೋಡಿ, ಸುಜನ್ನು ನಮ್ಮ ಮನೆಗೆ ಬರ್ತಾನಾ ಅಂಥೇಳಿ, ಅಂದರೆ ಇಷ್ಟಪಡ್ತಾನ ಬರಲಿಕ್ಕೆ ಅಂಥೇಳಿ. ಇಲ್ಲಿ ಟು ಅವರ್ ಹೋಮ್ ಅಂತಂದರೆ ಕಾಮ ತೆಗೀರಿ, ಇಲ್ಲ ಅಂದರೆ ಆ ಕಾಮ ಹಾಕಿ. ಸುಜನ್ನು ಇಷ್ಟಪಡ್ತಾನ ನಮ್ಮ ಮನೆಗೆ ಬರಲಿಕ್ಕೆ ಅಂತ ಕೇಳೋ ಥರ. ನೆಕ್ಸ್ಟ್, ಡಸ್ ಮೀನು ಫಿನಿಶ್ ಹರ್ ಹೋಮ್ವರ್ಕ್ ಅಟ್ ಎವ್ರಿ ಈವ್ನಿಂಗ್. ಮೀನು ಅನ್ನೋಳು ಈವ್ನಿಂಗ್ ಪ್ರತಿ ಸಂಜೆ ಮುಗಿಸ್ಬಿಡ್ತಾಳ ಹೋಮ್ವರ್ಕು, ಅಥವಾ ಬೆಳಿಗ್ಗೆ ಪೆಂಡಿಂಗ್ ಇಟ್ಕೋತಾಳ ಅಂತ ಕೇಳೋ ಥರ. ಅಥವಾ ಸಂಜೆನೇ ಮುಗಿಸಾಕ್ಬಿಡ್ತಾಳ ಹೋಮ್ವರ್ಕು, ಪೆಂಡಿಂಗ್ ಇಟ್ಕೊಳ್ಳಲ್ಲ ಬೆಳಿಗ್ಗೆಗೆ ಅಂತ ಕೊಡುತ್ತೆ. ನೆಕ್ಸ್ಟ್, ಡಸ್ ಭಾನು ಕುಕ್ ಫುಡ್ ಬಿಫೋರ್ 7 PM ಫಾರ್ ನೈಟ್ ಡಿನ್ನರ್ ಆರ್ ಸಪ್ಪರ್ ಅಂತ ಹೇಳ್ಕೊಡಿ. ಅಂದರೆ ಭಾನು ಪ್ರತಿದಿನ ರಾತ್ರಿ ಊಟಕ್ಕೆ, ಆಯಿತಾ, 7 ಗಂಟೆಗಿಂತ ಮುಂಚೆನೇ ಅಡುಗೆ ಮಾಡಿ ಇಟ್ಬಿಟ್ಟಿರ್ತಾಳ ಅಂತ ತೋರಿಸುತ್ತೆ. ನೋಡಿ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ಕಲಿಬೇಕಾದ್ರೆ ಪೇಷನ್ಸ್ ಬೇಕು. ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ, ಆಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಡೌಟ್ಸ್ ಇದ್ದರೆ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಒಂದೊಂದಾಗಿ ಕಲಿತಾ ಹೋಗಿ, ತುಂಬ ಚೆನ್ನಾಗಿ ನಿಮಗೆ ಅರ್ಥ ಆಗುತ್ತೆ. ನೀವು ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗಲ್ಲ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ಸ್ ಕೊಡಿ, ಶೇರ್ ಮಾಡಿ ಯಾರಿಗೆ ನೀಡಿ ಇದೆಯೋ ಅವ್ರಿಗೆ. ನೀವು ಕಲೀರಿ, ಇನ್ನೊಬ್ರಿಗೂ ಕಲೀಲಿಕ್ಕೆ ಅವಕಾಶ ಮಾಡಿಕೊಡಿ. ನೆಕ್ಸ್ಟ್, ಸೆಂಟೆನ್ಸಸ್ ವಿತ್ ನೇಮ್ಸ್ ಆ್ಯಂಡ್ ನೆವರ್. ಇದೇನಿದು ಲಾಸ್ಟ್ ಸ್ಲೈಡಲ್ಲೂ ನೇಮ್ಸ್ ಇತ್ತಲ್ಲ, ಅಫ್ಕೋರ್ಸ್ ಇದು ನೇಮ್ಸ್ ಇದೆ, ಆದರೆ ಇಲ್ಲಿ ನಾನು ನೆವರ್ನ ಸ್ವಲ್ಪ ಯೂಸ್ ಮಾಡಲಿಕ್ಕೆ ಇಷ್ಟಪಟ್ಟಿದ್ದೀನಿ. ನಿಮಗೆ ಈಗಾಗಲೇ ನೋ ನಾಟ್ ಯಾವ ಥರ ಹಾಕಬೇಕಂತ ಹೇಳ್ಕೊಟ್ಟಿದ್ದೀನಿ. ನೆವರು ಲಾಸ್ಟ್ ಕ್ಲಾಸಲ್ಲೂ ಒಂದು ಸ್ಲೈಡಲ್ಲಿ ಹೇಳ್ಕೊಟ್ಟಿದ್ದೆ. ಇಲ್ಲೂ ಸ್ವಲ್ಪ ನಾನು ಕೆಲವೊಂದು ನೇಮ್ಸ್ ಜೊತೆ ನೆವರ್ ಹಾಕಿ ಹೇಳ್ಕೊಡ್ತಾ ಇದ್ದೀನಿ. ಇಂಟರಾಗೇಟಿವ್ ಜೊತೆ ನಾವಿಲ್ಲಿ ನೆಗೆಟಿವ್ ಸೆಂಟೆನ್ಸ್ನು ಒಂದು ಸ್ಲೈಡ್ ಹಾಕಿದ್ದೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ, ಮೀನಾ ಆ್ಯಂಡ್ ಶನ್ನು. ನೆವರ್ ಡಿಸ್ಕ್ರಿಮಿನೇಟ್ ದ ಜೆಂಡರ್, ದೆ ರೆಸ್ಪೆಕ್ಟ್ ಆಲ್. ಜೆಂಡರ್ ಅಂದರೆ ನಿಮಗೆ ಗೊತ್ತಿದೆ, ಹೆಣ್ಣು ಗಂಡು. ಈ ಮೀನಾ ಮತ್ತು ಶನ್ನು ಅನ್ನೋರು, ಇವರು ಜೆಂಡರ್ ಇನ್ಈಕ್ವಾಲಿಟಿ ಏನು ಮಾಡಲ್ಲ. ಅಂದರೆ ಡಿಸ್ಕ್ರಿಮಿನೇಟ್ ಅಂದರೆ ಭೇದ ಭಾವ ಎಣಿಸೋದು, ಅವ್ರೇನು ಆ ಥರ ಮಾಡಲ್ಲ. ದೆ ರೆಸ್ಪೆಕ್ಟ್ ಆಲ್, ಅವರು ಪ್ರತಿಯೊಬ್ಬರನ್ನೂ ರೆಸ್ಪೆಕ್ಟ್ ಕೊಡ್ತಾರೆ, ಪ್ರತಿಯೊಬ್ಬರಿಗೂ ಅಂತ ಬರುತ್ತೆ. ಯಶು ಆ್ಯಂಡ್ ಸುಂದರ್ ನೆವರ್ ಈಟ್ ಆಯಿಲ್ ಫುಡ್ ಫಾರ್ ದ ಬ್ರೇಕ್ಫಾಸ್ಟ್. ನೋಡಿ, ಯಶು ಮತ್ತು ಸುಂದರ್ ಇದ್ದಾರಲ್ಲ, ಅವರು ಯಾವಾಗಲೂ ಬ್ರೇಕ್ಫಾಸ್ಟ್ಗೆ ಆಯಿಲ್ ಫುಡ್ ತಗೊಳ್ಳೋದೇ ಇಲ್ಲ ಅಂತ. ನೆಕ್ಸ್ಟ್, ಜಾಪನೀಸ್ ನೆವರ್ ಹ್ಯಾವ್ ಫುಡ್ ಬೈ ದ ಬೇರ್ ಹ್ಯಾಂಡ್ಸ್. ಅಂದರೆ ಅವರು ಖಾಲಿ ಕೈಯಲ್ಲಿ ಫುಡ್ನ ತಿನ್ನೋಲ್ಲ ಅಂಥೇಳಿ. ನಿಮಗೆ ಗೊತ್ತಲ್ಲ, ಚಾಪ್ಸ್ಟಿಕ್ಸ್ ಇಟ್ಕೊಂಡಿರ್ತಾರೆ, ಆ ಸ್ಟಿಕ್ಸಲ್ಲೇ ಅವರು ತಿನ್ನೋದು ಅಂಥೇಳಿ. ಈಗ ನೂಡಲ್ಸ್ನ ಯಾವ ಥರ ತಿಂತೀವಿ ಗೊತ್ತಿದೆ ಅಲ್ವಾ, ಆ ಥರನೇ ಅಂತ ಸುಮ್ಮನೆ ಅದು ಒಂದು ಸೆಂಟೆನ್ಸ್ ಮಾಡಿದ್ದೀನಿ. ನೆಕ್ಸ್ಟ್, ಇಂಡಿಯನ್ಸ್ ನೆವರ್ ಮಿಸ್ ಟು ಗೋ ಟು ಟೆಂಪಲ್ ಆಫನ್. ಅಂದರೆ ಇಂಡಿಯನ್ಸು ಟೆಂಪಲ್ಗೆ ಹೋಗ್ತಾರೆ ಯಾವಾಗೊಮ್ಮೆ. ದೆ ನೆವರ್ ಮಿಸ್ ಅಂತೇಳಿ. ಹೌದಲ್ವಾ, ಟೆಂಪಲ್ಗಳಿಗೆ ಹೋಗ್ತಾ ಇರ್ತೀವಲ್ವ ನಾವು, ಮನೆ ಮಂದಿ ಇರ್ಬೋದು, ಒಬ್ಬೊಬ್ಬರೇ ಇರ್ಬೋದು. ಯಾವಾಗೊಮ್ಮೆ ಹೋಗಿ ಬರ್ತಾ ಇರ್ತೀವಲ್ಲ, ಅದನ್ನೇ ಆ ಥರ ಕೊಟ್ಟಿರೋದು. ನೆಕ್ಸ್ಟ್, ಅಚ್ಯುತ್ ನೆವರ್ ಇಗ್ನೋರ್ಸ್ ಇಸ್ ಪ್ಯಾರೆಂಟ್ಸ್. ನೋಡಿ, ಅಚ್ಯುತ್ ಅನ್ನೋ ಹುಡುಗ ಅವನು ಪ್ಯಾರೆಂಟ್ಸ್ನ ಯಾವಾಗಲೂ ಇಗ್ನೋರೇ ಮಾಡಲ್ಲ, ಅಷ್ಟು ಪ್ರಿಯಾರಿಟಿ ಕೊಡ್ತಾನೆ, ಪ್ರಿಫರ್ ಮಾಡ್ತಾನೆ, ರೆಸ್ಪೆಕ್ಟ್ ಮಾಡ್ತಾನೆ ಅಂಥೇಳಿ ಅರ್ಥ, ಅಥವಾ ಕೇರ್ ಮಾಡ್ತಾನೆ, ಆ ಥರ ಅರ್ಥ ಕೊಡುತ್ತೆ. ನೆಕ್ಸ್ಟು, ಶೀಬಾ ನೆವರ್ ಕ್ಲೀನ್ಸ್ ಓನ್ಲಿ ಹರ್ ರೂಮ್, ಶಿ ಕ್ಲೀನ್ಸ್ ಆಲ್ ದ ರೂಮ್ಸ್ ಅಟ್ ಹೋಮ್. ಶೀಬಾ ಅನ್ನೋಳು ಬರೀ ಅವಳ ರೂಮ್ ಮಾತ್ರ ಕ್ಲೀನ್ ಮಾಡ್ಕೊಳ್ಳಲ್ಲ, ಅವಳೇನಾದರೂ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಕೈ ಇಟ್ಟರೆ ಎಲ್ಲ ರೂಮ್ಸ್ನ ಸಹ ಅವಳು ಕ್ಲೀನ್ ಮಾಡ್ತಾಳೆ ಅಂತ ಅದರ ಅರ್ಥ ಕೊಡುತ್ತೆ. ನೆಕ್ಸ್ಟ್, ಉಮಾ ಥಿಯೇಟರ್ ನೆವರ್ ಓಪನ್ಸ್ ಡ್ಯೂರಿಂಗ್ ಸ್ಟ್ರೈಕ್ ಟೈಮ್. ಉಮಾ ಥಿಯೇಟ್ರಲ್ಲಿ ಒಂದಿದೆ ಅಲ್ಲ, ಅದು ಸ್ಟ್ರೈಕ್ ಟೈಮಲ್ಲಿ ಯಾವಾಗಲೂ ಅದು ಓಪನ್ನೇ ಮಾಡಲ್ಲ ಅವರು ಅಂಥೇಳಿ ತೋರಿಸುತ್ತೆ. ದಯವಿಟ್ಟು ಕಲ್ತ್ಕೊಳ್ಳಿ. ಯಾರು ಈ ಕ್ಲಾಸಿಂದ ಎಂಟ್ರಿ ತಗೊಂಡಿದ್ದೀರೋ, ಕ್ಲಾಸ್ 1ಇಂದ ಸ್ಟಾರ್ಟ್ ಮಾಡಿ. ಸಾರಿ ಟು ಸೇ ದಿಸ್ ಒನ್, ಕ್ಲಾಸ್ 1ನಲ್ಲಿ ಒಂದು ಸ್ಲೈಡು ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿ ಸ್ವಲ್ಪ ಬ್ಲರ್ ಆಗಿದೆ, ಒಂದು ಸ್ಲೈಡ್ ಮಾತ್ರ. ದಯವಿಟ್ಟು ಕೋಆಪ್ರೇಟ್ ಮಾಡಿ. ನೀವು ನಾನು ಹೇಳ್ತಾ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಲ್ಲ, ಅದನ್ನು ಕೇಳಿಸ್ಕೊಂಡು ನನಗೆ ಸಾಕಷ್ಟಾಯಿತು. ಓಕೆ, ನೆಕ್ಸ್ಟ್,
ಈಗ ಒಂದು ಕೇಸ್ ಅಥವಾ ಸಿಚುಯೇಷನ್ ಬಗ್ಗೆ ಇದು ಮಾಡೋಣ. ನಿಮ್ಗೆ ಇಲ್ಲಿವರೆಗೂ ನಾನು ಕಾನ್ವರ್ಸೇಷನ್ ತೋರಿಸ್ತಿದ್ದೆ, ಅಂದರೆ ಒಂದಿಬ್ಬರು ಯಾವ ಥರ ಮಾತಾಡಿಕೊಂಡ್ರೆ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದೆ. ಅದು ನಿಮ್ಗೆ ಗೊತ್ತಾಗಿದೆ ಈಗಾಗಲೇ. ಇಲ್ಲಿ ಒಬ್ಬರ ಬಗ್ಗೆ ನಾವು ಹೇಳೋ ತೋರಿಸಿದ್ದೀನಿ ನೋಡಿ. ಸೋನು ಈಸ್ ಎ ಗುಡ್ ಗರ್ಲ್. ಶಿ ಲೈಕ್ಸ್ ಟು ಹ್ಯಾವ್ ಗುಡ್ ಆ್ಯಂಡ್ ಹೆಲ್ದಿ ಫುಡ್ ಆಲ್ವೇಸ್. ನೋಡಿ, ಸೋನು ಅನ್ನೋಳು ತುಂಬ ಒಳ್ಳೆ ಹುಡುಗಿ. ಅವಳು ಯಾವಾಗಲೂ ಗುಡ್ ಮತ್ತು ಹೆಲ್ತಿ ಫುಡ್ಡೇ ತೊಗೊಳಕ್ಕೆ ಇಷ್ಟಪಡ್ತಾಳೆ ಅಂತ ಫಸ್ಟ್ ಸೆಂಟೆನ್ಸಲ್ಲಿ ತೋರಿಸಿದ್ದೀನಿ. ಸೋನು ಬಗ್ಗೆ ಇಲ್ಲಿ ಹೇಳ್ತಿರೋದು. ಈ ಥರನೂ ಸಹ ನಾವು ನರೇಟ್ ಮಾಡ್ತಾ ಹೋದರೆ ಈಸಿಯಾಗಿ ನಿಮಗೆ ಗ್ರಾಮರು ಬರುತ್ತೆ, ಚೆನ್ನಾಗಿ ನೀವು ಬಳಸಲಿಕ್ಕೂ ಸ್ಟಾರ್ಟ್ ಮಾಡ್ತೀರಾ. ಶಿ ಯೂಸ್ ಟು ಟ್ರಾವೆಲ್ ಬೈ ಬಸ್ ಟು ಸ್ಕೂಲ್ ಎವ್ರಿ ಡೇ ವಿತ್ ಅವರ್ ಫ್ರೆಂಡ್ಸ್. ನೋಡಿ, ಅವಳ ಫ್ರೆಂಡ್ಸ್ ಜೊತೆ ದಿನ ಅವಳು ಸ್ಕೂಲ್ಗೆ ಬಸ್ಸಲ್ಲೇ ಹೋಗೋದು. ಬೈ ಬಸ್ ಅಂತ ಹೇಳಿ ಕೊಟ್ಟಿದ್ದೀನಿ. ನೆಕ್ಸ್ಟ್, ಶಿ ಫೈಟ್ಸ್ ವಿತ್ ಅವರ್ ಬ್ರದರ್ ಆಲ್ವೇಸ್ ಫಾರ್ ಫನ್. ನೋಡಿ, ಅವಳು ಯಾವಾಗಲೂ ಫೈಟ್ ಮಾಡ್ತಾ ಇರ್ತಾಳೆ ಅವಳ ತಮ್ಮನ ಜೊತೆ ಅಥವಾ ಅಣ್ಣನ ಜೊತೆ. ಏನಕ್ಕಂದರೆ ಒಂದು ಫನ್ಗೋಸ್ಕರ, ತಮಾಷೆಗೋಸ್ಕರ ಅಂಥೇಳಿ. ನಿಜ ಅಲ್ವಾ? ಇಬ್ಬರು ಅಥವಾ ಮೂವರಿದ್ದರೆ ಕಿತ್ಲಾಡ್ತಿರ್ತಾರೆ ಮನೆಯಲ್ಲಿ, ನಿಮಗೆ ಗೊತ್ತಿರುತ್ತೆ. ಎಸ್. ನೆಕ್ಸ್ಟ್, ಶಿ ಸ್ಕೋರ್ಸ್ ಗುಡ್ ಮಾರ್ಕ್ಸ್ ದ್ಯಾನ್ ಅದರ್ಸ್. ನೋಡಿ, ಬೇರೆಯವ್ರಿಗಿಂತ ಅವಳು ಯಾವಾಗ್ಲೂ ಆ ಸ್ಕೋರ್ಸ್ ನೋಡಿ, ಶೀ ಸ್ಕೋರ್ಸ್. ಇಲ್ಲಿ ವರ್ಬ್ ಜೊತೆ ಎಸ್ ಹಾಕಿದ್ದೀನಿ, ನೀವು ಗಮನಿಸಿರ್ಬೋದು ಅನಿಸುತ್ತೆ. ಸೊ ಶೀ ಸ್ಕೋರ್ಸ್, ಅವಳು ಯಾವಾಗ್ಲೂ ಬೇರೆಯವ್ರಿಗಿಂತನೂ ಗುಡ್ ಮಾರ್ಕ್ಸು ಸ್ಕೋರ್ ಮಾಡ್ತಾಳೆ. ಆ ಸ್ಕೋರ್ಸ್ ಅನ್ನೋ ವರ್ಡೇ ತೋರಿಸುತ್ತೆ ಯಾವಾಗಲೂ ಅನ್ನೋದು. ಆ್ಯಂಡ್ ಹೆಲ್ಪ್ಸ್ ಅವರ್ ಬ್ರದರ್ ಇನ್ ಸ್ಟಡೀಸ್. ಮತ್ತು ಹೆಲ್ಪು ಮಾಡ್ತಾಳೆ, ಅವಳೇ ಹೆಲ್ಪ್ ಮಾಡೋದು ಯಾವಾಗಲೂ. ಯಾರಿಗೆ? ಅವಳ ಬ್ರದರ್ಗೆ ಸ್ಟಡೀಸಲ್ಲಿ ಅಂತ. ತಮ್ಮನಿಗೆ ತುಂಬ ಹೆಲ್ಪ್ ಮಾಡ್ತಾಳೆ ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್, ಈವನ್ ಅಟ್ ಹೋಮ್ ಆಲ್ಸೋ ಶಿ ಹೆಲ್ಪ್ಸ್ ಅವರ್ ಮದರ್ ಇನ್ ಡೊಮ್ಯಾಸ್ಟಿಕ್ ವರ್ಕ್. ಇದು ನೋಡಿ, ಸೊ ಇವನ್ ಮನೆಯಲ್ಲೂ ಅಷ್ಟೇ ಅವಳು ತನ್ನ ತಾಯಿಗೆ ಹೆಲ್ಪ್ ಮಾಡ್ತಾಳೆ ಮತ್ತು ತಂದೆಗೂ ಹೆಲ್ಪ್ ಮಾಡ್ತಾಳೆ. ತಾಯಿಗೆ ಯಾವ ಥರ ಹೆಲ್ಪ್ ಮಾಡ್ತಾಳೆ? ಡೊಮ್ಯಾಸ್ಟಿಕ್ ವರ್ಕಲ್ಲಿ, ಅಂದರೆ ಮನೆ ಕೆಲಸದಲ್ಲಿ. ತಂದೆಗೆ ಅಂದರೆ ಫಾದರ್ಗೆ ಏನಕ್ಕೆ ಹೆಲ್ಪ್ ಮಾಡ್ತಾಳೆ? ಟು ಕ್ಲೀನ್ ದ ಕಾರ್ ಕ್ಲೀನ್ ಮಾಡಬೇಕಲ್ವ ಅವ್ರ ಮನೇಲಿರೋದು ಅವಾಗವಾಗ, ವೀಕ್ಲಿ ಒನ್ಸ್ ಡಸ್ಟ್ ಎಲ್ಲನೂ, ಅದಕ್ಕೂ ಸಹ ಅವಳು ಹೆಲ್ಪ್ ಮಾಡ್ತಾಳೆ ಅಂತೇಳಿ. ಈ ಥರ ನಾವು ಒಬ್ಬರ ಬಗ್ಗೆ ಹೇಳಬೇಕಾದ್ರೂ ಸಹ ನಾವು ನರೇಟ್ ಮಾಡಿಕೊಂಡು ಸೆಂಟೆನ್ಸ್ ಫ್ರೇಮ್ ಮಾಡ್ಕೋಬೋದು, ಅಥವಾ ಕಾನ್ವರ್ಸೇಷನ್ ಆದರೂ ನಾವು ಪ್ರಾಕ್ಟೀಸ್ ಮಾಡ್ಕೋಬೋದು. ಈ ಥರ ನೀವು ನಿಮ್ಮ ಮನಸ್ಸಲ್ಲಿ ನಿಮ್ಮ ಎದುರುಗಡೆ ಕಾಣಿಸೋ ಸಿಚುಯೇಷನ್ಸ್ನೇ ನೋಡಿ ನೋಡಿ ಸೆಂಟೆನ್ಸ್ ಫಾರ್ಮೇಷನ್ ಮಾಡ್ಕೋತಾ ಇದ್ದರೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಐ ಹೋಪ್ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಅರ್ಥ ಆಗದಿದ್ದರೆ ಮತ್ತೆ ಇನ್ನೊಂದು ಸಲ ರಿವೈಂಡ್ ಮಾಡಿ ನೋಡಿ. ಓಕೆ, ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್.